ನಮಸ್ತೆ. ನಾನು ಅಂದ್ಕೊಂಡಂಗೆ ಏನೂ ಆಗಲ್ಲ. ಆಗುತ್ತೆ, ಕೆಲವೊಂದಾಗುತ್ತೆ, ಎಲ್ಲ ಆಗಲ್ಲ. ಕೊಯಮತ್ತೂರಲ್ಲಿ ಇರುವಂಥ ರಾಯರ ಮಠಕ್ಕೆ ನಾನು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ರಾಯರು ನನ್ನನ್ನು ಕರೆಸ್ಕೊಂಡಿದ್ದಾರೆ, ನಾನು ಬಂದಿದ್ದೀನಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗೇ ಬಿಡುತ್ತೆ, ನಡೆದೇ ಬಿಡುತ್ತೆ ಅಂತ. ಆದರೆ ಏನಾಗಬೇಕು, ಏನು ನಡಿಬೇಕು ಅನ್ನೋದೆಲ್ಲ ಭಗವಂತನ ಇಚ್ಛೆ ಇರುತ್ತೆ. ಯಾವುದೋ ಜನ್ಮದ ಒಂದು ಕನೆಕ್ಷನ್ ಅಂತ ಇರುತ್ತೆ. ಆ ಕನೆಕ್ಷನ್ ಇರೋದ್ರಿಂದನೇ ನಾನಿವತ್ತು ರಾಯರ ಮಠಕ್ಕೆ ಬಂದಿದ್ದೀನಿ. ನಾವು ಎಲ್ಲ ಕಡೆನೂ ಅನ್ಕೋತೀವಿ ನಾವು ಅಲ್ಲೋಗ್ಬಿಡ್ಬೇಕು ಇಲ್ಲೋಗ್ಬಿಡ್ಬೇಕು ಅಂತ. ರಾಯರ ಅಪ್ಪಣೆ ಇಲ್ಲೇ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಅಪ್ಪಣೆ. ಭಗವಂತ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ತಿನ್ನಬೇಕು, ಎಲ್ಲಿ ಮಲಗಬೇಕು, ಹೆಂಗಿರಬೇಕು, ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ನಮಗೆ ಭಗವಂತ ಬರೆದು ಕಳಿಸಿರ್ತಾರೆ. ಅದರಂತೆಯೇ ಎಲ್ಲ ನಡೆಯೋದು. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಯಾರೋ ನಮ್ಮ ಜೀವನದಲ್ಲಿ ಬಂದರು ಹೋದರು, ನಮಗೆ ಮೋಸ ಮಾಡಿದ್ರು, ನಮ್ಮ ಜೀವನ ಹೀಗೆಲ್ಲ ಆಗೋಯ್ತು ಅಂತ ಏನೇನೋ ನಾವು ಕಲ್ಪನೆಯನ್ನು ಮಾಡಿಕೊಂಡು ಮನಸ್ಸಲ್ಲೇ ಇಟ್ಕೊಂಡು ನೋವು ಮಾಡ್ಕೋತೀವಿ. ಆದರೆ ಎಲ್ಲ ಏನೇನು ನಡಿಬೇಕು ಅನ್ನೋದೆಲ್ಲ ಮೇಲಿರೋ ಭಗವಂತ ಬರೆದು ಕಳಿಸಿರ್ತಾರೆ. ಅದ್ರ ಪ್ರಕಾರನೇ ಎಲ್ಲ ನಡೆಯೋದು. ನಮ್ಮ ಕೈಯಲ್ಲಿ ಏನೂ ಇಲ್ಲ. ರಾಯರ ಪೂಜೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಇತ್ತೀಚೆಗೆ ಮಠಗಳನ್ನ ತುಂಬಾ ನೋಡ್ಕೊಂಡೇ ಬರ್ತಿದ್ದೀನಿ. ಅಂದರೆ ಮಠಗಳನ್ನ ನೋಡ್ತಿದ್ದೀನಿ ಅಂದರೆ ರಾಯರು ನಮ್ಮನ್ನ ಎಲ್ಲೆಲ್ಲಿ ಕರ್ಸ್ಕೋತಾರೆ ಅಲ್ಲಿ ಮಠಗಳಿಗೆ ನಾವು ಹೋಗೋಕ್ಕೆ ಸಾಧ್ಯ. ಸುಮ್ಮನೆ ನಾವು ಅಂದ್ಕೊಂಡಂಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅನುಭವದಲ್ಲಿ ನನಗಾಗಿರುವಂಥದ್ದು ಏನಂದರೆ, ಯಾವುದೋ ಜನ್ಮದ ಒಂದು ಪುಣ್ಯ ಅನ್ಕೋತೀವಿ. ನಾವು ಎಲ್ಲೆಲ್ಲೋ ಹೋಗಬೇಕು ಅನ್ನೋದು ಭಗವಂತ ಬರೆದಿರ್ತಾನೆ. ಹಾಗಾಗಿ ನಾವು ಅಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಎಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೇದು ನಡೀತಿದೆ, ಒಳ್ಳೇದಾಗ್ತಿದೆ ಅಂದರೆ ಎಲ್ಲ ಭಗವಂತನ ಇಚ್ಛೆ. ನಮ್ಮ ಜೀವನದಲ್ಲಿ ಇನ್ನೂ ಏನೋ ಕೆಟ್ಟದಾಗಿ ಕೆಟ್ಟ ಸಂದರ್ಭಗಳು, ಕೆಟ್ಟ ದಿನಗಳು ಎಲ್ಲ ಬಂದಿದೆ ಅಂದರೆ ಅದು ಭಗವಂತನ ಇಚ್ಛೆ. ನಾವು ಎಲ್ಲವನ್ನು ಇಲ್ಲೇ ನೋಡಿ ಹೋಗಬೇಕು. ಒಳ್ಳೆಯದೇ ಆಗ್ಬೋದು, ಕೆಟ್ಟದ್ದೇ ಆಗ್ಬೋದು. ಒಳ್ಳೇದು ಬಂದಾಗ ಎಷ್ಟು ಖುಷಿಯಿಂದ ನಾವು ತಗೋತೀವೋ ಹಾಗೆ ನಮ್ಮ ಜೀವನದಲ್ಲಿ ಕೆಟ್ಟ ದಿನಗಳು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯ ದಿನ ಬಂದೇ ಬರುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ಕೊಯಮತ್ತೂರಿಗೆ ಬರ್ತೀನಿ, ರಾಯರ ಮಠದಲ್ಲಿ ನನಗೆ ಪ್ರಸಾದ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪ್ರಸಾದ ಸಿಕ್ತು ಅಂದರೆ ಎಲ್ಲ ಒಳ್ಳೆಯದೇ. ತಾಳ್ಮೆ ಬೇಕಷ್ಟೆ.